ದೇವರ ವಾಕ್ಯದ ಭಾಗದ ಆಧಾರವು ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ ಪುಸ್ತಕ 42ನೇ ಅಧ್ಯಾಯ ಅದರ 1-22 ವಚನವನ್ನು ಈ ದಿನದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇನೆ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 1-22 ವಚನದಲ್ಲಿ ನೋಡುವಾಗ, ಈ ಒಂದು ಅಧ್ಯಾಯವನ್ನು ನಾವು ಎರಡು ರೀತಿಯಾಗಿ ನಾನು ವಿಂಗಡಿಸಲ್ಪಟ್ಟಿದ್ದೇನೆ. 42ನೇ ಅಧ್ಯಾಯದ ಅದರ 1-6 ವಚನಗಳು ಅಲ್ಲಿ ಮತ್ತು ಪ್ರಾಮಾಣಿಕ ವಿನಂತಿ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಎರಡನೆಯ ಭಾಗ ಬಂದು 42ನೇ ಅಧ್ಯಾಯದ ಅದರ 7-22 ವಚನಗಳನ್ನು ನೋಡುವಾಗ ದೈವಿಕ ಉತ್ತರ ಬರುವಂತದ್ದನ್ನು ನಾವು ನೋಡುತ್ತೇವೆ. ಈಗ ಯೆರೆಮೀಯನ ಪ್ರವಾದನೆ ಗ್ರಂಥವನ್ನು ನಾವು ಧ್ಯಾನ ಮಾಡುತ್ತಾ ಬರುವಾಗ ಇಲ್ಲಿ ಇಸ್ರಾಯೇಲರ ಜನರು ಅವರು ಬಾಬೆಲ್ ದೇಶಕ್ಕೆ ಬಾಬೆಲ್ ರಾಜ್ಯನಿಗೆ ಒಂದು ಅಡಿಯಾಗಿದ್ದುಕೊಂಡು ಅವರು ಅನೇಕವಾದಂಥ ಪ್ರಾಣವನ್ನು ಕಳೆದುಕೊಂಡು ಮತ್ತೆ ಕಷ್ಟ, ಒಂದು ದುಃಖ, ನೋವಿಗೆ ಅವರು ಒಳಗಾಗಿದ್ದಾಗ ಈ ಒಂದು ಸನ್ನಿವೇಶದಲ್ಲಿ ನೋಡುವಾಗ ಅವರು ಒಂದು ಗಲಿಬಿಲಿಗೆ ಕಾರಣವಾಗಿದ್ದಾರೆ ಪ್ರಿಯರೇ. ಇಸ್ರಾಯೇಲರ ಜನರು ಅಲ್ಲಿ ಯೆರೆಮೀಯನು ಅನ್ನುವಂಥ ಪ್ರವಾದನೆ ಇದ್ದಾನೆ, ದೇವರ ಸೇವಕರು. ಈಗಿರುವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರ ಅಲ್ಲಿ ಆಗ ಸಕಲ ಅಧಿಪತಿಗಳು, ಕಾರೇನನ ಮಗನಾದ ಯೋಹಾನನು, ಓಸಿಯನ ಮಗನಾದ ಯೆಜನ್ಯನು, ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲ ಜನರು ಪ್ರವಾದಿಯಾದ ಯೆರೆಮೀಯನ ಬಳಿಗೆ ಬಂದು ಅವನಿಗೆ ದಯಮಾಡು, ನನ್ನ ಭಿನ್ನವನ್ನು ಲಾಲಿಸು, ನನ್ನ ದೇವರಾದ ಯೆಹೋವನಿಗೆ ನಡೆಯಬೇಕಾದ ಕಾರ್ಯವನ್ನು, ನಡೆಯತಕ್ಕ ಕಾರ್ಯವನ್ನು, ನಡೆಯಬೇಕಾದ ಮಾರ್ಗವನ್ನು ತೋರಿಸುವ ಹಾಗೆ ನಮಗೆ ತಿಳಿಸು ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಈ ಒಂದು ಸನ್ನಿವೇಶ ಇಲ್ಲಿ ಯಾವ ರೀತಿ ಇದೆ ಅಂದ್ರೆ ಇದು ಒಂದು ಭಯದ ವಾತಾವರಣ ಇದೆ ಪ್ರಿಯರೇ. ಭಯವಂದ್ರೆ ಈ ಒಂದು ರಾಜ್ಯನು ಮತ್ತೆ ನಮ್ಮನ್ನು ಎಲ್ಲಿ ಒಂದು ಕೊಂದು ಹಾಕುತ್ತಾನೋ ಅಥವಾ ನಮ್ಮನ್ನು ಹಿಂಸೆ ಪಡಿಸುತ್ತಾನೋ, ನಮ್ಮನ್ನು ನಾಶವನ್ನು ಮಾಡುತ್ತಾನೆ ಎಂಬುದಾಗಿ ಅವರು ಭಯದಲ್ಲಿ ಕಳವಳಪಟ್ಟು ಅವರು ಒಂದು ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಪ್ರಿಯರೇ. ಉತ್ತಮವಾದಂಥ ತೀರ್ಮಾನವೇನೆಂದರೆ ಅಲ್ಲಿ ಜನರಿದ್ದಾರೆ ಮತ್ತೆ ನಾಯಕರಿದ್ದಾರೆ, ಅಲ್ಲಿ ಚಿಕ್ಕ ಮಕ್ಕಳು ಮೊದಲುಗೊಂಡು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುವಂತವರಾಗಿದ್ದೇವೆ. ಇವರೆಲ್ಲರೂ ಕೂಡ ಯೆರೆಮೀಯನ ಬಳಿಗೆ ಬರ್ತಾರೆ. ಇವ್ರ ಒಂದು ಉದ್ದೇಶವೇನೆಂದ್ರೆ, ನಾವು ಇದೇ ಒಂದು ದೇಶದಲ್ಲಿ ಇದ್ರೆ ನಮ್ಮನ್ನು ಏನ್ ಮಾಡ್ತಾನೆ, ಮತ್ತೆ ಆ ರಾಜ್ಯನು ನಮ್ಮನ್ನು ಕೊಂದು ಹಾಕುತ್ತಾನೆ ಅಥವಾ ನಮ್ಮ ನಾಶ ಮಾಡಿಬಿಡ್ತಾನೆ ಅಂತ ನಾವು ಬೇರೆ ಒಂದು ದೇಶಕ್ಕೆ ನಾವು ಏನ್ ಮಾಡ್ಬೇಕು, ಹೊರಟು ಹೋಗ್ಬಿಡ್ಬೇಕು ಎಂಬುದಾಗಿ ಅವ್ರ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಪ್ರಿಯರೇ. ಅಂದ್ರೆ ಅವರು ಒಂದು ಐಗುಪ್ತ ದೇಶಕ್ಕೆ ಹೋಗ್ಬೇಕೆಂಬುದಾಗಿ ಅನಿಸುತ್ತದೆ. ಐಗುಪ್ತ ದೇಶಕ್ಕೆ ನಾವು ಏನ್ ಮಾಡ್ಬೇಕು, ಅಲ್ಲಿ ಹೋಗಿ ನಾವು ವಾಸವಾಗಿ ನಾವು ಆರಾಮಾಗಿರ್ಬೇಕೆಂಬುದಾಗಿ ಅಂದುಕೊಂಡು ಇಲ್ಲಿ ಒಂದು ಕಳವಳವನ್ನು ವ್ಯಕ್ತಪಡಿಸಿ ಈ ಭಯದ ವಾತಾವರಣದಲ್ಲಿ ಅವರು ದೇವರ ಒಂದು ಪ್ರವಾದಿಯನ್ನು ಸಂಧಿಸ್ತಾರೆ ಪ್ರಿಯರೇ. ಅಂದ್ರೆ ಮುಂದಿನ ನಮ್ಮ ಚಿತ್ತವನ್ನು, ಅಂದ್ರೆ ನಮ್ಮ ಒಂದು ಕಾರ್ಯವನ್ನು ಅಥವಾ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕಾಗಿ ಅವರು ಒಂದು ಉತ್ತಮವಾದಂಥ ಒಂದು ತೀರ್ಮಾನವನ್ನು ಮಾಡ್ತಾರೆ ಪ್ರಿಯರೇ. ಅದು ಏನಂದ್ರೆ, ಹೋಗಿ ನಾವು ನಮ್ಮನ್ನು ಅಲ್ಲಿ ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಡಬೇಕೆಂಬುದಾಗಿ ಇಲ್ಲಿ 2ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಅದು ದೇವರು ಏನು ಉತ್ತರವನ್ನು ಬರ್ತದೆ ಅಲ್ಲಿವರೆಗೂ ನಾವು ಕಾಯ್ದುಕೊಂಡಿರುವುದೇ ಶ್ರೇಷ್ಠವಾದದ್ದು ಎಂಬುದಾಗಿ ಅಂದುಕೊಂಡು ಅಲ್ಲಿ ಎಲ್ಲರೂ ಯೆರೆಮೀಯನ ಬಳಿಗೆ ಬರ್ತಾರೆ ಪ್ರಿಯರೇ. ಬಂದು ಆ ಎಲ್ಲ ವಿಷಯವನ್ನು ಹೇಳಿದಾಗ ಅಲ್ಲಿ ಯೆರೆಮೀಯನು ದೇವರಿಗೆ ಉತ್ತರವನ್ನು ಕೊಡ್ತಾನೆ ಪ್ರಿಯರೇ. ಅಲ್ಲಿ ಯೆರೆಮೀಯನು ದೇವರಿಗೆ ಮೊರೆ ಇಡುವುದನ್ನು ನಾವು 4ನೇ ವಚನದಲ್ಲಿ ಇದನ್ನು ಕಾಣಬಹುದು. ಪ್ರವಾದಿಯಾದ ಯೆರೆಮೀಯನು ಅವರಿಗೆ, ನಿಮ್ಮ ಭಿನ್ನವನ್ನು ಕೇಳಿ, ಈಗೋ ನಿಮ್ಮ ಮಾತಿನಂತೆ ನಿಮ್ಮ ದೇವರಾದ ಯೆಹೋವನನ್ನು ಪ್ರಾರ್ಥಿಸುವೆನು ಎಂಬುದಾಗಿ ಹೇಳಿಕೊಂಡು ಅಲ್ಲಿ ದೇವರಿಗೆ ಮೊರೆ ಇಡ್ತಾರೆ ಪ್ರಿಯರೇ. ದೇವರಿಗೆ ಮೊರೆ ಇಟ್ಟಾಗ ದೇವರ ಉತ್ತರ ಬರುವಂತವರೆಗೂ ನಾವು ತಾಳ್ಮೆಯಿಂದ ಇರಬೇಕು ಎಂಬುದಾಗಿ ಅವರು ಅಂದುಕೊಳ್ಳುವಂತವರಾಗಿದ್ದಾರೆ. 3ನೇ ವಚನಕ್ಕೆ ಬರುವಾಗ ಅಂತಿಮವಾಗಿ ಅವುಗಳಿಗೆ ವಿಧಿಯರಾಗಲು ಒಪ್ಪಿಕೊಳ್ತಾರ. ಇದು ಬಹಳವಾದಂತ ಒಂದು ಮುಖ್ಯವಾದಂತ ಅಂಶವಾಗಿದೆ ಪ್ರಿಯರೇ. ಮೊದಲನೇದಾಗಿ ಅವರು ಭಿನ್ನವನ್ನು ದೇವರ ಮುಂದೆ ಇಡ್ತಾರ. ಎರಡನೇದಾಗಿ ದೇವ್ರು ಏನ್ ಹೇಳ್ತಾನೆ ಅದನ್ನು ಒಪ್ಪಿಸಿ ಕೊಡ್ಲಿಕ್ಕೆ
ಅಂದ್ರೆ ಅದಕ್ಕೆ ವಿಧಿಯರಾಗ್ಲಿಕ್ಕೆ ಪ್ರಾರಂಭ ಮಾಡುವುದನ್ನು ನಾವು ದೇವರ ವಾಕ್ಯದಲ್ಲಿ ಕಾಣುವಂತವರಾಗಿದ್ದೇವೆ. ಇಲ್ಲಿ 6ನೇ ವಚನಕ್ಕೆ ನಾವು ಬಂದಾಗ ಆ ದೇವ್ರು ಏನ್ ಹೇಳ್ತಾನೆ ಅದನ್ನ ನಾವು ಸ್ವೀಕರಿಸಬೇಕು. ಅದು ಹಿತದ ಒಂದು ಕಾರ್ಯವಾಗಿರ್ಬೋದು ಅಥವಾ ಅಹಿತದ ಕಾರ್ಯವೂ ಆಗಿರ್ಬೋದು ಪ್ರಿಯರೇ. ಈ ಎರಡನ್ನು ಅವ್ರು ಇಟ್ಟುಕೊಳ್ತಾರೆ ಮನಸ್ಸಲ್ಲಿ. ಅದು ಒಂದ್ ವೇಳೆ ಕಷ್ಟದ ಒಂದು ಪರಿಸ್ಥಿತಿ ಆಗಿರ್ಬೋದು, ಒಂದ್ ವೇಳೆ ಸುಖದ ಒಂದು ಸಂತೋಷದ ಒಂದು ಪರಿಸ್ಥಿತಿ ಆಗಿರ್ಬೋದು. ಈ ಎರಡನ್ನು ಅವರು ಒಂದು ಅನ್ವಯಿಕೆ ಮಾಡಿಕೊಳ್ಳುವುದಕ್ಕೆ ದೇವರಾದ ಯೆಹೋವನ ಮಾತನ್ನು ಕೇಳಿದರೆ ನಮಗೆ ಶುಭವಾಗುವುದಷ್ಟೇ ಎಂಬುದಾಗಿ ಹೇಳಿದರು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳೇ, ಈ ಒಂದು 6 ವಚನದಲ್ಲಿ ಹೇಳುವ ಹಾಗೆ ಅವರು ಅಂದುಕೊಂಡ ಹಾಗೆ ಆಗುವುದೆಂದು ತಿಳಿದುಕೊಂಡರು. ದೇವರು ಒಂದು ವಿಧದ ಒಂದು ಯೋಚನೆಯನ್ನು ಮಾಡ್ತಾನೆ ಹೊರತು ನಮಗೆ ಕೆಟ್ಟದನ್ನು ಮಾಡುವುದಿಲ್ಲ ಎಂಬುದಾಗಿ ಅವರು ಅಂದುಕೊಂಡಾಗ, ಅಲ್ಲಿ ನಾವು ದೇವರ ವಾಕ್ಯದ ಭಾಗದಲ್ಲಿ ನೋಡುತ್ತೇವೆ. ಕೀರ್ತನೆ 40:20 ನಿನ್ನ ನೀತಿ ಸಾಧನೆಯನ್ನು ನಾನು ಮರೆಮಾಚಲಿಲ್ಲ, ನಿನ್ನ ನಂಬಿಕೆಯ ರಕ್ಷಣೆಯನ್ನು ನಾನು ಪ್ರಸಿದ್ಧಪಡಿಸುವೆನು ಎಂಬುದಾಗಿ. ಇಲ್ಲಿ ಯಾವುದು ನಂಬಿಕೆಗೆ ಅದು ಒಂದು ಒಳಪಡುತ್ತದೋ ಅದನ್ನು ದೇವರು ಸಹಕರಿಸುವಂತಾತನಾಗಿದ್ದಾನೆ. ಯಾಕಂದ್ರು ದೇವರ ವಾಕ್ಯವು ಹೇಳ್ತಾ ಇದೆ ಪ್ರಿಯರು, ಏನಂದ್ರೆ ಅಲ್ಲಿ ಮನುಷ್ಯ ದೇವರು ಹೃದಯವನ್ನೇ ನೋಡುವಂತಾತನಾಗಿದ್ದಾನೆ. ಒಬ್ಬ ಮನುಷ್ಯನು ಯಾವ ರೀತಿಯಿಂದ ಆತನು ನಡವಳಿಕೆ ಆಗಿರ್ಬೋದು ಅಥವಾ ಪರಿಸ್ಥಿತಿ ಆಗಿರ್ಬೋದು, ಅದನ್ನು ದೇವರು ನೋಡುವಂತಾತನಾಗಿದ್ದಾನೆ. ದೇವರು ವಾಕ್ಯ ಹೇಳುವ ಹಾಗೆ ಹೃದಯವು ಅದು ಎಲ್ಲದಕ್ಕಿಂತ ವಂಚಕ, ಅದು ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ನೋಡುವ ದೇವರ ಮುಂದೆ ನಾವು ಇರುವಾಗ ನಮ್ಮ ಜೀವಿತವನ್ನು, ನಮ್ಮ ಪರಿಸ್ಥಿತಿಗಳನ್ನು ದೇವರು ಎಲ್ಲವನ್ನು ಒಳಗೊಂಡಿರುವಂತಾತನಾಗಿದ್ದಾನೆ ಪ್ರಿಯರೇ. ಅದು ಮುಚ್ಚುಮರಿ ಯಾವುದಿಲ್ಲ. ಮನುಷ್ಯನ ಸೃಷ್ಟಿಯ ಒಂದು ಪ್ರಾರಂಭದಲ್ಲಿ ನೋಡುವಾಗ ದೇವರು ಆತನಿಗೆ ಒಂದು ಸ್ವತಂತ್ರವಾದಂತ ಒಂದು ಆಯ್ಕೆಯನ್ನು ಮಾಡಿಕೊಳ್ಳುವಂತ ಒಂದು ಆಯ್ಕೆಯನ್ನು ಕೊಟ್ಟನು ಪ್ರಿಯರೇ. ಅಲ್ಲಿ ಒಂದು ಒಳ್ಳೆಯದು ಮತ್ತೆ ಒಂದು ಕೆಟ್ಟದ್ದು, ಎರಡು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮನುಷ್ಯನನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ್ರು ಎಂದು ದೇವರು ವಾಕ್ಯ ಹೇಳ್ತಾ ಇದೆ. ಹೀಗಿರುವಾಗ ಇವರು ಅಲ್ಲಿ ಯಾವುದನ್ನು ಆತುಕೊಳ್ಳಲೇ ಇಲ್ಲ ಪ್ರಿಯರೇ. ಅದು ನಿರ್ದಿಷ್ಟವಾದಂತ ಒಂದು ಸಮಯಕ್ಕೆ ಅವರು ಬಂದು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇವರ ಒಂದು ಮೇಲೆ ಆತುಕೊಳ್ಳುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ವಿಮೋಚನೆ ಕಂಡ ಅಪೊಸ್ತಲರ ಕೃತ್ಯಗಳಲ್ಲಿ ಪೌಲನು ಹೇಳುವ ಹಾಗೆ ನಿರ್ದಿಷ್ಟವಾದಂತ ಒಂದು ಪ್ರಸಂಗವನ್ನು ಅವರು ಮಾಡುವಂತವರಾಗಿದ್ದಾರೆ. ಈ ಮಾತುಗಳನ್ನು ಬಹಳ ದೀನತೆಯಿಂದ ಒಪ್ಪಿಕೊಂಡರು. ಅಲ್ಲಿ ಪೌಲನ ಒಂದು ಪ್ರಸಂಗ ಯಾವ ರೀತಿ ಇದೆ ಎಂಬುದಾಗಿ ನಾವು ನೋಡುವಾಗ ಅಪೊಸ್ತಲರ ಕೃತ್ಯಗಳ ಪುಸ್ತಕದ ಅದರ 20ನೇ ಅಧ್ಯಾಯದಲ್ಲಿ ನೋಡುವಾಗ ಅದು ಹಿತಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂತೆಗೆಯದೆ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವವನಾಗಿದ್ದಾನೆ. ಇಲ್ಲಿ ಒಂದು ಸೇವಕರ ವಿಷಯಕ್ಕೆ ನಾವು ಬರೋಣ. ಈ ಒಂದು ವಚನದಲ್ಲಿ ನೋಡುವಾಗ ಸೇವಕರು ಸರಿಯಾದದ್ದನ್ನೇ ಆಗುವಂತದ್ದಾಗಿದೆ ಪ್ರಿಯರೇ. ಯಾವುದು ಮುಖ ನೋಡಿ ಪ್ರಸಂಗ ಮಾಡುವುದು ಅಥವಾ ತಮ್ಮ ಮನ ಬಂದಂತೆ ಮಾಡುವುದು, ಇದು ಜನರ ಒಂದು ಹಿತಚಿಂತನೆಗೆ ಅದು ಆಗುವುದಿಲ್ಲ. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ಒಂದು ಕಂಗಾಲಾಗಿರುವಂತ ಜನರು ಅಥವಾ ದಾರಿ ತಪ್ಪಿದ ಜನರು, ಪಾಪದಲ್ಲಿ ಜೀವಿಸುವಂತ ಜನರು ಈ ತಕ್ಷಣವಾಗಿ ದೇವರ ಒಂದು ಪ್ರಸನ್ನತೆಯನ್ನು ಹುಡುಕಿಕೊಂಡು ದೇವರ ಒಂದು ಸೇವಕರ ಹತ್ರ ಬಂದಾಗ ಅಲ್ಲಿ ಏನ್ ನಡೀತಿ ಎಂಬುದಾಗಿ ನೋಡುವಾಗ ಮರಿ ಇಟ್ಟರು. ಯೆರೆಮೀಯನು ದೇವರಿಗೆ ಮರಿ ಇಟ್ಟಾಗ ಅಲ್ಲಿ 10 ದಿನಗಳ ಕಾಲ ಬೇಕಾಯ್ತು ಪ್ರಿಯರೇ. 10 ದಿನಗಳಾದ ಮೇಲೆ ದೇವರ ಉತ್ತರ ಬರಲ್ಪಡುವಂತದ್ದಾಗಿದೆ. ಅಲ್ಲಿವರೆಗೂ ಏನ್ ಮಾಡಿದ್ನಂದ್ರೆ ಯೆರೆಮೀಯನು ಆತನು ಕಾಯ್ದುಕೊಂಡಿರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ದಿಢೀರಂತ ಯಾವುದು ಉತ್ತರ ಕೊಡುವಂತದ್ದಲ್ಲ, ತಮ್ಮ ಮನ ಬಂದಂತೆ ಅವರು ಹೇಳುವಂತದ್ದಲ್ಲ. ಯಾಕಂದ್ರೆ ಇದು ಜನರ ಒಂದು ಜೀವನದ ಪ್ರಶ್ನೆ ಆಗಿದೆ ಅಥವಾ ಅವರ ಭವಿಷ್ಯದ ಪ್ರಶ್ನೆ ಆಗಿದೆ ಪ್ರಿಯರೇ. ಇದನ್ನು ಅರ್ಥ ಮಾಡಿಕೊಂಡಂತ ಕಣ್ಣೀರಿನಿಂದ ಪ್ರವಾದಿಸುವಂತ ಪ್ರವಾದಿಯಾದ ಯೆರೆಮೀಯನು 10 ದಿನಗಳ ಕಾಲ ಆತನು ಕಾಯಲ್ಪಟ್ಟಿರುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಆತನು 10 ದಿನಗಳಾದ ಮೇಲೆ ದೇವರ ಉತ್ತರ ಬಂದಾಗ ಅವರಿಗೆ ವಿವರಿಸಿ ಹೇಳುವುದನ್ನು ನಾವು ಕಾಣುವಂತವರಾಗಿದ್ದೇವೆ. ಇಲ್ಲಿ ವಿಮೋಚನೆ ಕಂಡ ಪುಸ್ತಕದ ಅದರ 19ನೇ ಅಧ್ಯಾಯದ 20ನೇ ವಚನದಲ್ಲಿ ಬರುವಾಗ
ಇಸ್ರಾಯೇಲರು ದೇವರ ನಿಬಂಧನೆಯನ್ನು ಪಾಲಿಸಬೇಕೆಂದು ಅವರ ಉದ್ದೇಶ ಸರಿಯಾಗಿತ್ತು ಎಂಬುದಾಗಿ ಅಲ್ಲಿ ಆ ಮೋಸೆ ಅವರಿಗೆ ಹರಕೆಯನ್ನು ದೇವರಿಗೆ ಸಲ್ಲಿಸಿದನು ಪ್ರಿಯರೇ. ಮಾನವನ ಹೃದಯದ ಬಗ್ಗೆ ಬರೆಯಲ್ಪಟ್ಟಿದೆ. ಹೃದಯವು ಅದನ್ನು ನೋಡುವಂತ ದೇವರಾಗಿದ್ದಾನೆ ಪ್ರಿಯರೇ. ಇಲ್ಲಿ ಯೆರೆಮೀಯ 17:9 ನೋಡುವಾಗ ನಾವು ಯೆರೆಮೀಯ 5ನೇ ಅಧ್ಯಾಯದಲ್ಲಿ ನೋಡುವಾಗ, ಈ ಜನರ ಹೃದಯವು ನನ್ನ ಸನ್ನಿಧಿಗೆ ತಪ್ಪಿ ಹೋಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮನುಷ್ಯನು ಅನೇಕ ಸಂದರ್ಭದಲ್ಲಿ ಒಂದು ಚಪಲ ಚಿತ್ತನಾಗಿರ್ತಾನೆ. ಅಂದ್ರೆ ಅವನು ಯಾವ್ಯಾವ ಕಡೆಗೆ ಆತನು ಮನಸ್ಸನ್ನು ಮಾಡುತ್ತಾನದು ಮನುಷ್ಯನಿಗೆ ತಿಳಿಯುವುದಿಲ್ಲ. ಒಂದು ಸಾರಿ ಏನ್ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯನು ದೇವರ ಕಡೆಗೆ ತಿರುಗಿ ಮರೆಯಿಟ್ಟಾಗ ಆ ಉತ್ತರ ಬರುವಂತವರೆಗೂ ನಾವು ಕಾಯಲ್ಪಡಬೇಕಾಗುತ್ತದೆ. ಅದು 1 ವರ್ಷವಾಗಿರ್ಬೋದು, 2 ವರ್ಷವಾಗಿರ್ಬೋದು, ಅಥವಾ ಅನೇಕ ವರ್ಷಗಳ ಕಾಲ ಅದು ಆಗಿರ್ಬೋದು ಪ್ರಿಯರೇ. ನಾವು ಮರೆಯಿಟ್ಟ ತಕ್ಷಣ ಉತ್ತರ ಬರದೇ ಇದ್ದಾಗ ಆ ದೇವರ ಉತ್ತರ ಕೊಡುವಂತವರೆಗೂ ಕಾಯುವಂಥದ್ದೇ ಒಂದು ಶ್ರೇಷ್ಠವಾಗಿರುವಂತದ್ದಾಗಿದೆ. ಅನೇಕ ಸಂದರ್ಭದಲ್ಲಿ ನಾವು ಬಳಲ್ತಾ ಇರ್ತೇವೆ. ನಮ್ಮ ನಂಬಿಕೆ ಒಂದು ಕಡೆ ಇದ್ದ ಹಾಗೆ ಇರುವುದಿಲ್ಲ ಪ್ರಿಯರೇ. ಅನೇಕ ಸಂದರ್ಭದಲ್ಲಿ ನಾವು ಬದಲಾಗುತ್ತಾ ಹೋಗುವಂತವರಾಗಿದ್ದೇವೆ. ಇಲ್ಲಿ 42:7 ನೋಡುವಾಗ, ಯೆರೆಮೀಯನು ದೇವರ ಉತ್ತರ ಬರುವ ತರ ಕಾದುಕೊಂಡಿದ್ದನು ಎಂಬುದಾಗಿ ನಾವು ನೋಡುವಾಗ, ಆತನು ಹಾಗೆ ಕಾದುಕೊಂಡು ಇದ್ದನು. ಮತ್ತೆ ದೇವರ ಸಂದೇಶವು ನೇರವಾಗಿ ಮತ್ತು ನಿರ್ದಿಷ್ಟವಾಗಿ ಇರುವಂತದ್ದಾಗಿದೆ. ಅದನ್ನು ಏನು ದೇವರು ಉತ್ತರ ಕೊಡ್ತಾನೆ ಅದನ್ನು ಸ್ವೀಕರಿಸಲಿಕ್ಕೆ ಮನುಷ್ಯನು ಅರ್ಹತೆ ಉಳ್ಳವನಾಗಿರ್ಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ 12ನೇ ವಚನಕ್ಕೆ ನಾವು ಬರುವಾಗ, ನಮ್ಮ ದೇವರು ನಮಗೆ ದಯ ತೋರುವಾಗ ಮಾನವರು ಕೂಡ ನಮಗೆ ದಯ ತೋರಿಸುವಂತವರಾಗಿದ್ದಾರೆ ಪ್ರಿಯರೇ. ಇಲ್ಲಿ ಏನು ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಗಲಿಬಿಲಿಗೆ ಒಳಗಾಗಿರುವಂತವ್ರು ಅನೇಕ ರಾಜರುಗಳಿಗೆ ಭಯಪಟ್ಟು, ಅಲ್ಲಿ ಇರುವಂತ ಅಧಿಕಾರಿಗಳಿಗೆ ಭಯಪಟ್ಟು ನಾವು ನಮ್ಮ ಜೀವನವನ್ನು ಕಳೆದುಕೊಳ್ಳುತ್ತೇವೆ ಅನ್ನುವಂತ ಭಯದಲ್ಲಿರುವಾಗ, ದೇವರು ತೋರಿಸುವಾಗ ಅವರು ಕೂಡ ನಮಗೆ ಏನ್ ಮಾಡ್ತಾರ, ದಯವನ್ನು ತೋರಿಸುವಂತವರಾಗಿರ್ತಾರೆ ಪ್ರಿಯರೇ. ಅಲ್ಲಿ ಕ್ಷಮಿಸಿ ಅವರನ್ನು ಸರಿಯಾಗಿದ್ದವರ ಮೇಲೆ ದಯ ಹುಟ್ಟಿಸು ಎಂದು ನಾವು ನೋಡುವಂತವರಾಗಿದ್ದೇವೆ. ಈಗ ಸತ್ಯವೇದದಲ್ಲಿ ಅನೇಕ ಒಂದು ಸಂದರ್ಭದಲ್ಲಿ ನಾವು ನೋಡುತ್ತೇವೆ, ಈ ರೀತಿಯಾಗಿ ಪ್ರಾರ್ಥಿಸಿದಾಗ ಅಲ್ಲಿ ಏನ್ ಮಾಡಿದ್ರು, ಕೆಲವರು ದೊಡ್ಡ ಆಗಿರುವಂತ ರಾಜರುಗಳು ಅವರಿಗೆ ಸಹಾಯವನ್ನು ಮಾಡಿದ್ರು. ನೀವು ನಿಮ್ಮ ದೇಶಕ್ಕೆ ಹೊರಟು ಹೋಗಿ ಈ ರೀತಿಯಾಗಿ ಮಾಡಿ, ನೇಮಿಯನ ಒಂದು ಜೀವಿತದಲ್ಲಿ ನೋಡುವಾಗ ಆ ರಾಜ್ಯನ ದೇವಾಲಯವನ್ನು, ಆ ಒಂದು ಪೌಳೆ ಗೋಡೆಯನ್ನು ಕಟ್ಟಲಿಕ್ಕೆ ಅನೇಕ ಸಹಾಯವನ್ನು ಮಾಡಿದನು. ಅಲ್ಲಿ ಮರಗಳು ಇನ್ನಿತರ ವಸ್ತುಗಳನ್ನು ಕೊಟ್ಟು ಅವನು ಸೇಫ್ ಆಗಿ ತನ್ನ ದೇಶಕ್ಕೆ ಹೋಗುವಂತೆ ಕೂಡ ಸಹಾಯ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಮೊದಲನೇದಾಗಿ ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ಟಾಗ, ದೇವರು ಸಹಾಯ ಮಾಡುವಾಗ ನಮಗೆ ಎಲ್ಲಾ ಕಾರ್ಯಗಳು ಕೂಡ ಹಿತಕರವಾಗಿರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ 20ನೇ ವಚನಕ್ಕೆ ನಾವು ನೇರವಾಗಿ ನಾವು 20ನೇ ವಚನಕ್ಕೆ ಬರುವಾಗ, ಒಪ್ಪಿಸಿಕೊಟ್ಟಾಗ ಅವರು ದುರ್ಮಾರ್ಗದಲ್ಲಿ ನಡೆಯಬೇಕೆಂದು ಬಯಸುತ್ತಿದ್ದರು ಪ್ರಿಯರೇ. ಅವರ ಮನಸ್ಸು ಏನಾಗಿತ್ತಂದ್ರ ಸ್ಥಿರವಾಗಿ ಇರ್ತಾ ಇರಲಿಲ್ಲ. ಅಲ್ಲಿ ಅನೇಕವಾದಂತ ಒಂದು ಗಲಿಬಿಲಿಗೆ ಅವರು ಒಳಪಡುವಂತವರಾಗಿದ್ದಾರೆ ಪ್ರಿಯರೇ. ಮತ್ತೆ ಆ ರಾಜರು ಬಂದು ನಮ್ಮನ್ನು ಏನು ಮಾಡುತ್ತಾರೋ, ನಮ್ಮನ್ನು ಈ ರೀತಿಯಾಗಿ ಕೊಂದು ಹಾಕುತ್ತಾರೋ ಅನ್ನುವಂತ ಒಂದು ಭಯ, ಯುದ್ಧವು ಬರುವಾಗ ಅವರು ಭಯಪಟ್ಟು ಹೋಗ್ತಾ ಇದ್ರು ಪ್ರಿಯರೇ. ಇಲ್ಲಿ ಇದರ 15ನೇ ವಚನದಲ್ಲಿ ನೋಡುವಾಗ, ಯಹೂದ್ಯರಲ್ಲಿ ಉಳಿದವರೆಲ್ಲರೂ ಯೆಹೋವನ ವಾಕ್ಯವನ್ನು ಈಗ ಕೇಳಿರಿ. ಇಸ್ರಾಯೇಲರ ದೇವರು ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ನೀವು ಐಗುಪ್ತ ದೇಶಕ್ಕೆ ಹೋಗಬೇಕೆಂದಿದ್ದು ಅಲ್ಲಿಗೆ ಸರಿ ಮಾಡುವ ದಾರಿಗೆ ಈಗ ನೀವು ಎದುರುತ್ತಿರುವ ಖಡ್ಗವು ಕ್ಷಾಮವು ಅಲ್ಲಿ ಕೂಡ ಏನ್ ಮಾಡ್ತೈತಿ, ನಿಮ್ಮನ್ನ ಹಿಂದಟ್ಟಿ ಹೋಗುವುದು. ನೀವು ಎಲ್ಲಿ ಕೂಡ ಹೋಗುವುದು ಬೇಡ, ನೀವು ಇದ್ದ ಸ್ಥಳದಲ್ಲಿಯೇ ನೀವಿರ್ರಿ, ದೇವರು ನಿಮ್ಮನ್ನು ಇಲ್ಲೇ ಅಭಿವೃದ್ಧಿ ಪಡಿಸುವನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಟ್ಟಾಗ ನಾವು ತಾಳ್ಮೆಯಿಂದ ಕಾಯಲ್ಪಡಬೇಕಾಗ್ತಾ ಇದೆ. ತಾಳ್ಮೆಯಿಂದ ಕಾದಾಗ ದೇವರು ಕೆಲವು ಉತ್ತರಗಳು ಬಂದಾಗ ನಮ್ಮನ್ನು ನಾವು ಸರಿಯಾದ ಮಾರ್ಗದಲ್ಲಿ ನಡೆಸುವಂತವುಗಳಾಗಿರುತ್ತವೆ ಎಂಬುದನ್ನು ನಾವು ಕಲಿತುಕೊಳ್ಳುವಂತವರಾಗಿದ್ದೇವೆ. ಇಲ್ಲಿ
ನೋಡುವಾಗ ಯೆರೆಮೀಯನು ಜನರಿಗೆ ತನ್ನ ಪ್ರೀತಿಪೂರ್ವಕವಾದಂತ ಬುದ್ಧಿ ಮಾತುಗಳನ್ನು ಹೇಳುತ್ತಾ ಇದ್ದಾನೆ. ಆದರೆ ಜನರ ಹೃದಯವನ್ನು ಸ್ಥಿತಿಯನ್ನು ಆತನು ಏನ್ ಮಾಡಿದ್ನಂದ್ರ ಅರ್ಥ ಮಾಡಿಕೊಂಡಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಯೆರೆಮೀಯನಿಗೆ ದೇವರ ಚಿತ್ತವು ಪ್ರಕಟವಾಗಲಿ ಎಂದು ದೇವರು ಕಾಯುತ್ತಾ ಇದ್ದರೂ ಅವರು ಬಹುಶಃ ತಮಗೆ ಇಷ್ಟ ಬಂದಂತೆ ತಮ್ಮ ದುರ್ಮಾರ್ಗದ ನಡತೆಯನ್ನು ಅವರು ಹಿಡಿದುಕೊಂಡರು ಎಂಬುದಾಗಿ ನೋಡುತ್ತೇವೆ. ಅವಿಧಿಯರಾಗಿ ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ನಂಬಿಕೆ ಏನ್ ಮಾಡ್ಬೇಕಂದ್ರೆ ಸದೃಢವಾಗಿ ಇರುವಂತದ್ದಾಗಿರ್ಬೇಕು. ನಾವು ದೇವರಿಗೆ ಮರೆ ಇಟ್ಟಾಗ ದೇವ್ರ ಉತ್ತರ ಸಿಗುವ ತನಕ ನಾವು ಕಾದುಕೊಳ್ಳಬೇಕು. ಒಂದನೇದಾಗಿ. ಎರಡನೇದು ಏನಂದ್ರ ದೇವ್ರು ಏನ್ ಹೇಳುತ್ತಾನ ಅದನ್ನು ನಡೆಯಲ್ಪಡಬೇಕು. ಅಲ್ಲಿವರೆಗೂ ನಾವು ಕಾಯುತ್ತಾ ಇರುವಾಗ ಏನಾಗುತ್ತೆ ಅಂದ್ರೆ ದೇವರು ಬರುವಂತ ಸಂದೇಶವು, ದೇವರು ಬರುವಂತ ವಾಕ್ಯಗಳು ಅವು ಸದೃಢವಾಗಿ ಬರುವಾಗ ನಮ್ಮ ಜೀವನದಲ್ಲಿ ನಾವು ಅದನ್ನು ನಮ್ಮ ಜೀವನದಲ್ಲಿ ಗ್ರಹಿಸಿಕೊಳ್ಳುತ್ತೇವೆ ಮತ್ತು ಇತರರಿಗೆ ಕೂಡ ಅದನ್ನು ಒಂದು ಸರಿಯಾದದ್ದನ್ನು ಸರಿಯಾಗಿ ನಾವು ಹೇಳಲ್ಪಡುವಂಥದ್ದನ್ನು ನಾವು ಕಲಿತುಕೊಳ್ತಾ ಇದ್ದೇವೆ. ಇಲ್ಲದಿದ್ದರೆ ನಾವು ದೇವರ ಚಿತ್ತವಿಲ್ಲದೆ ಏನ್ ಮಾಡಿದ್ರು ಕೂಡ ಅದು ಅಷ್ಟು ಪರಿಪೂರ್ಣವಾಗಿ ಬರುವುದಿಲ್ಲ ಪ್ರಿಯರೇ. ಅಲ್ಲಿ ದೇವರು ಹೇಳುವುದೊಂದು ಮತ್ತೆ ನಮ್ಮ ಒಂದು ಏನಂದ್ರ ಕಾರ್ಯಗಳು ಕೂಡ ಬೇರೆ ಬೇರೆಯಾಗಿ ಇರುವಂತದ್ದನ್ನು ನಾವು ನೋಡಲ್ಪಡುವಂತವರಾಗಿದ್ದೇವೆ. ಇಲ್ಲಿ ಎರಡನೇದಾಗಿ ನಾವು ನೋಡುವಾಗ ಯೆರೆಮೀಯನಿಗೆ ದೇವರ ಚಿತ್ತ ತಿಳಿದು ಬಂದಾಗ ಆತನು ಏನ್ ಮಾಡಿದ್ನಂದ್ರ ಆ ಜನರಿಗೆ ಆತನು ಹೇಳಿದನು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಅನೇಕವಾದಂತ ಒಂದು ಉದಾಹರಣೆಗಳು ನಾವು ನೋಡುತ್ತೇವೆ. ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕು, ಅದರಂತೆ ನಾವು ನಡೆದುಕೊಳ್ಳುವುದನ್ನು ನಾವು ಕಲಿತುಕೊಳ್ಳುವಂತವರಾಗಿದ್ದೇವೆ ಪ್ರಿಯರು. ಒಂದು ಸಾರಿ ಒಬ್ಬ ದೇವ್ರ ಸೇವಕರು ಏನ್ ಮಾಡಿದ್ರು ಅಂದ್ರೆ ಒಂದು ಮನೆಯಲ್ಲಿ ಪ್ರಾರ್ಥನೆ ಕೂಟವನ್ನು ಇಟ್ಟುಕೊಂಡಿದ್ರು. ಪ್ರಾರ್ಥನೆ ಕೂಟ ಇಟ್ಟುಕೊಂಡಾಗ ಅವ್ರ ಒಂದು ಉದ್ದೇಶವೇನಾಗಿತ್ತಂದ್ರ ಅವರು ಅನೇಕ ಜನರಿಗೆ ಒಂದು ಉತ್ತಮವಾದಂತ ಆಹಾರವನ್ನು ನಾನು ಕೊಡಬೇಕು ಎಂಬುದಾಗಿ ಆ ದೇವ್ರ ಸೇವಕರು ಅಂದುಕೊಂಡು ಅಲ್ಲಿ 2 ಕಪ್ಪಿದ ಒಂದು ಕರವು ಬೇಕಾಗಿತ್ತು ಪ್ರಿಯರೇ. ಆ ಒಂದು ಸೇವಕರಿಗೆ ಅವರು ಒಂದು ಸಾರಿ ಏನ್ ಮಾಡಿದ್ರು ಅಂದ್ರೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ರು. ದೇವ್ರಿ ಈ ಬರುವಂತ ಎಲ್ಲಾ ಒಂದು ಅತಿಥಿಗಳಿಗೆ ನಾನು ಏನ್ ಮಾಡ್ಬೇಕು, ಒಂದು ಉತ್ತಮವಾದಂತ ಆಹಾರವನ್ನು ಕೊಡಬೇಕಂದು ಎಂಬುದಾಗಿ ಅವರು ಪ್ರಾರ್ಥನೆ ಮಾಡಿದಾಗ ಅದು ಒಂದು ಕೂಟ ಮುಂದಿನ ದಿನಮಾನಗಳಲ್ಲಿ ಇತ್ತು. ಅಲ್ಲಿಂದ ಅವರು ಪ್ರಾರ್ಥಿಸ್ತಾ ಬರುವಾಗ ಹತ್ರ ಬಂದಾಗ ಏನ್ ಮಾಡ್ತಾ ಇತ್ತಂದ್ರ ಅವು ಕರುವು ಅಲ್ಲಿ ಸಿಗ್ತಾ ಇರ್ಲಿಲ್ಲ. ಅದು ದೇವರ ಉದ್ದೇಶವೇ ಬೇರೆ ಆಗಿತ್ತು. ಈ ಸೇವಕರು ಹೀಗೆ ಪ್ರಾರ್ಥಿಸ್ತಿರುವಾಗ ಅದು ಕೂಟ ಹತ್ತತ್ರ ಬರುವಾಗ ಆತನು ಏನ್ ಮಾಡಿದ್ನಂದ್ರ ಸೇವಕರು ನಂಬಿಕೆಯಿಂದ ಇದ್ರು. ಈ ಉಳಿದಂತ ಜನರು ಅಲ್ಲಿ ಮನೆಯವರು ಏನ್ ಮಾಡಿದ್ರು ಎಂಬುದಾಗಿ ನೋಡುವಾಗ, ನೀವು ಈಗ ಕುಂತುಕೊಂಡ್ರೆ ಆಗೋದಿಲ್ಲ, ನೀವು ಏನಾದ್ರೂ ಬೇರೆ ಒಂದು ಪ್ರಯತ್ನವನ್ನು ನೀವು ಮಾಡ್ರಿ ಎಂಬುದಾಗಿ ಹೇಳಿದ್ರು. ಅವ್ರು ಇಲ್ಲ, ದೇವ್ರಿಗೆ ನಾನು ಮರೆ ಇಟ್ಟಿದ್ದೀನಿ, ಖಂಡಿತವಾಗಿ ದೇವರು ಒಂದು ಕೊಬ್ಬಿದ ಕರುವನ್ನು ಕೊಟ್ಟೇ ಕೊಡ್ತಾರೆ. 2 ಕರುವನ್ನು ಕೇಳಿದ್ದೀನಿ ನಾನು ದೇವ್ರ ಹತ್ರ, ಅವ್ರು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ಅಂದುಕೊಂಡ್ರು. ಆ ಕೂಟವು ಬಂದಾಗ ಏನಾಯ್ತು ಎಂಬುದಾಗಿ ನೋಡುವಾಗ ಇನ್ನು 2 ದಿನಗಳ ಕಾಲ ಕೂಟವು ಪ್ರಾರಂಭವಾಗ್ಲಿಕ್ಕೆ ಸಮಯ ಬಂತು. ಆವಾಗ ಅಲ್ಲಿ ಬಂದಂತ ಜನರು, ನೀವು ದೇವರ ಚಿತ್ತಕ್ಕೆ ಒಪ್ಪಿಸಿ ಕೊಟ್ರಿ, ಆದ್ರೆ ಏನ್ ಮಾಡ್ಬೇಕು, ನೀವು ಸಂತೆಗೆ ಹೋಗಿ ಮಾರುವವ್ರ ಹತ್ರ ಕರುಗಳನ್ನು ತೆಗೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳಿದ್ರು ಪ್ರಿಯರೇ. ಹೇಳಿದಾಗ ಆ ಸೇವಕರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಒಂದು ನಂಬಿಕೆಯನ್ನ ಅವ್ರು ವರ್ಗಾಯಿಸಿ ಬಿಟ್ರು. ದೇವ್ರ ಚಿತ್ತಕ್ಕೆ ಒಪ್ಪಿಸಿ ಕೊಟ್ಟಂತ ನಂಬಿಕೆಯು ಅಲ್ಲಿ ಬೇರೆ ಆಯ್ತು. ಅವರು ಸಂತೆಗೆ ಹೋಗಿ 2 ಕರುವನ್ನು ತೆಗೆದುಕೊಂಡು ಬಂದು ಅದನ್ನ ಕಟ್ ಮಾಡಿ ಅಲ್ಲಿ ಆ ಕುಟುಂಬ ಪ್ರಿಯರಿಗೆ ಆಹಾರವನ್ನು ಸಿದ್ಧ ಮಾಡಿ ಊಟ ಮಾಡಿಸಿದ್ರು. ತಕ್ಷಣ ಅವ್ರಿಗೊಂದು ದರ್ಶನ ಉಂಟಾಯ್ತು ಪ್ರಿಯರೇ. ಆ ದರ್ಶನದಲ್ಲಿ ಏನಂದ್ರೆ ಒಂದು ದೊಡ್ಡದಾಗಿರುವಂತ ಹಾವು ಕಾಣಲ್ಪಟ್ಟಿತ್ತು ಆ ಸೇವಕರಿಗೆ. ಅದರಲ್ಲಿ ಏನ್ ಮಾಡಿದ್ವು ಅಂದ್ರೆ ಆ ಒಂದು ಹಾವಿನ ಹೊಟ್ಟೆಯಲ್ಲಿ 2 ಕೊಬ್ಬಿದ ಕರುಗಳು ಕಾಣಲ್ಪಟ್ಟವು. ಆವಾಗ ಆ ಸೇವಕರು ಅಂದ್ಕೊಂಡ್ರು, ಅಯ್ಯೋ ದೇವ್ರೆ, ನಾನು ಮರೆ ಇಟ್ಟಂತ ನಾನು ದೇವ್ರ ಹತ್ರ ಒಂದು ಕೇಳಿದಂತ ಒಂದು ಸಲಹೆ ಇದೇ ಆಗಿರ್ಬೋದು, ಅಥವಾ ನಾನು ಇನ್ನು ಸ್ವಲ್ಪ ಸಮಯವನ್ನು ಕಾದಿದ್ರೆ ಖಂಡಿತವಾಗಿ ದೇವ್ರು ಏನ್ ಮಾಡ್ತಾ ಇದ್ದ, ಇವೇ ಕರುಗಳನ್ನು ನಮಗೆ ಆಹಾರಕ್ಕಾಗಿ ಕೊಡ್ತಾ ಇದ್ರು. ನಾನು ಜನರ ಮಾತನ್ನು ಕೇಳಿ ನನ್ನ ಸ್ವ ನಿರ್ಧಾರ ಅಥವಾ ಒಂದು ಇಚ್ಛೆಗಳಿಗೆ ಒಳಗಾಗಿ ಈ ರೀತಿಯಾಗಿ ಮಾಡಿದನು ಎಂಬುದಾಗಿ ಹೇಳಲ್ಪಟ್ಟರು ಪ್ರಿಯರು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರು, ಇದು ಒಂದು ಕಥೆ ಆದ್ರೂ ಕೂಡ ಇದರ ಒಂದು ಅರ್ಥದ ಒಂದು ತಾತ್ಪರ್ಯವನ್ನು ನಾವು ಗ್ರಹಿಸಿಕೊಳ್ಳುವಾಗ ನಾವು ಯಾವುದಕ್ಕಾಗಿ ಕಾಯುತ್ತೇವೋ ಅದು ಸಿಗುವಂತವರೆಗೂ ನಾವು ಏನ್ ಮಾಡ್ಬೇಕಂದ್ರ ಸದೃಢತೆಯಿಂದ ನಾವು ಇರುವುದನ್ನು ಕಲಿತುಕೊಳ್ಬೇಕು.
ಅನೇಕರು ಆಪ್ತಾಲೋಚನೆ ಸಮಾಲೋಚನೆ ಈ ರೀತಿಯಾಗಿ ಜನರು ಕೊಟ್ಟಾಗ ಅದು ಪರಿಪೂರ್ಣವಾಗಿರುವುದಿಲ್ಲ. ನಾವು ದೇವರನ್ನೇ ನಾವು ನೋಡುವಾಗ ದೇವರು ಸರಿಯಾದ ಸಮಯಕ್ಕೆ ನಮಗೆ ಸಿಗುವಂತವರಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ನಾವು ಇಟ್ಟಂತ ನಂಬಿಕೆಯನ್ನು ಸೈತಾನನು ನುಂಗು ಹಾಕುವಂತವನಾಗಿದ್ದಾನೆ. ಅದರಿಂದ ಯಾವ ಒಂದು ಪ್ರಯೋಜನವೂ ಸಿಗುವುದಿಲ್ಲ. ಮೊದಲನೇದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಕಂಡುಕೊಳ್ಳುವಂತ ಒಂದು ವಿಷಯವೇನೆಂದರೆ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿ ಕೊಡಬೇಕು. ಹಾಗೆ ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಎಂಬುದಾಗಿ ನಮ್ಮ ಪೂರ್ಣ ಭರವಸೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರು ಅದನ್ನು ಸಹಕರಿಸುವಂತವರಾಗಿದ್ದಾರೆ. ಇಲ್ಲಿ ಜನರು ಪ್ರಾರಂಭದಲ್ಲಿ ಹೀಗೆ ಮಾಡಿದರು. 3ನೇ ವಚನದಲ್ಲಿ ನೋಡುವಾಗ ತಮ್ಮನ್ನು ತಾವು ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ರು. ಉತ್ತರ ಬಂದ ಮೇಲೆ ಅದನ್ನು ಅವರು ಸ್ವೀಕರಿಸಿಕೊಳ್ಳಿಕ್ಕೆ ಅದು ಹಿತವಾಗಿರಬಹುದು, ಅಹಿತವಾಗಿರಬಹುದು. ನಮ್ಮ ಜೀವನದಲ್ಲಿ ಬರುವಂತ ಕಷ್ಟ ಸಂಕಟಗಳನ್ನು ನಾವು ಸಹಿಸಲಿಕ್ಕೆ ಶಕ್ತರಾಗುವಂತೆ ನಾವು ದೇವರ ವಾಕ್ಯಗಳ ಮೇಲೆ ಆಧಾರಗೊಳ್ಳಬೇಕಾಗುವಂತದ್ದಾಗಿದೆ ಪ್ರಿಯರೇ. ಇಲ್ಲಿ ಯೆರೆಮೀಯನು ಹಾಗೆ ಪ್ರವಾದಿಸಲಿಲ್ಲ. ಆತನ ಮುಖ ನೋಡಿ ಪ್ರವಾದಿಸಲಿಲ್ಲ, ಜನರನ್ನು ನೋಡಿ ಪ್ರವಾದಿಸಲಿಲ್ಲ, ಅಥವಾ ಅಧಿಕಾರಿಗಳನ್ನು ನೋಡಿ ಪ್ರವಾದಿಸಲಿಲ್ಲ. ಸೇವಕರಾದ ನಮ್ಮ ಜೀವನದಲ್ಲಿ ಕೂಡ ಈ ಒಂದು ಲೋಕದಲ್ಲಿ ಬರುವಂತ ಅನೇಕ ಒಂದು ಕಷ್ಟ ಹಿಂಸೆಗಳು ಅಥವಾ ಯಾವುದೇ ತರವಾದಂತ ಒಂದು ವಿರುದ್ಧತ್ವ ಬಂದರೂ ಕೂಡ ದೇವರ ವಾಕ್ಯದಿಂದ ದೇವರ ಶಕ್ತಿಯಿಂದ ನಾವು ಎಲ್ಲವನ್ನು ಎದುರಿಸಬಹುದು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಏನ್ ಮಾಡ್ಬೇಕು, ಕಲಿತುಕೊಳ್ಳುವಂತವರಾಗಿದ್ದೇವೆ. ಮೊದಲನೇದಾಗಿ ನಮ್ಮ ನಂಬಿಕೆಯನ್ನು ದೇವರ ಮೇಲೆ ನಾವು ವ್ಯಕ್ತಪಡಿಸಿಕೊಳ್ಬೇಕು. ಆಮೇಲೆ ದೇವರಿಗೆ ಒಪ್ಪಿಸಿ ಕೊಡಬೇಕು. ಆಮೇಲೆ ದೇವರು ಏನು ಹೇಳುತ್ತಾನೆ ಅದನ್ನು ನಾವು ಮಾಡುವಾಗ ನಮಗೆ ಅನೇಕ ಆಶೀರ್ವಾದಗಳು ಉಂಟಾಗುವಂತವುಗಳಾಗಿವೆ. ನಮ್ಮ ಕುಟುಂಬ, ನಮ್ಮ ಸಭಿಕರು ಪ್ರತಿಯೊಬ್ಬರು ಕೂಡ ಆಶೀರ್ವದಿಸಲ್ಪಡುವಂತವರಾಗಿದ್ದಾರೆ ಪ್ರಿಯರೇ. ಹಾಗಾಗುವಂತೆ ತಂದೆಯಾದ ದೇವರು ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನಾಗಿರುವ ಭೂಪರ ಲೋಕಗಳ ಸೃಷ್ಟಿಕರ್ತನಾದ ದೇವರೇ, ನಿನ್ನ ಮಹಾ ಪರಿಶುದ್ಧವುಳ್ಳಂತ ನಾಮಕ್ಕೆ ಸ್ತೋತ್ರ ಉಂಟಾಗ. ಕರ್ತನೆ, ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತೇವೆ. ನಿನ್ನ ಮೇಲೆ ನಮ್ಮ ನಂಬಿಕೆಯನ್ನು ಇಡುತ್ತೇವೆ ಸ್ವಾಮಿ. ನಾವು ಪ್ರಾರ್ಥಿಸಿದಾಗ ಉತ್ತರ ಸಿಗುವ ತನಕ ಕಾಯ್ದುಕೊಳ್ಳಲು ತಾಳ್ಮೆಯನ್ನು ದೇವರೇ ನೀನು ಅನುಗ್ರಹಿಸು. ಬದಲಾಗಿ ನಾವು ಇತರರ ಯೋಚನೆಗಳಂತೆ ಇತರರ ಮಾತಿನಂತೆ ನಡೆಯದೆ ನಾವು ನಿನ್ನನ್ನೇ ಆತುಕೊಂಡು ಜೀವಿಸುವಂತೆ ನೀನು ಸಹಾಯ ಮಾಡು. ಈ ದಿನವೂ ಮಾಡುವ ಎಲ್ಲ ಕೆಲಸ ಕಾರ್ಯಗಳು, ಸೇವಾ ಕಾರ್ಯಗಳು ಸ್ವಾಮಿ, ಪ್ರಯಾಣಿಸುವಂತ ಪ್ರತಿಯೊಬ್ಬ ಪ್ರಯಾಣಿಕರನ್ನು ದೇವರೇ ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ದಿನವೂ ಸ್ವಾಮಿ ಉಣ್ಣುವಂತ ಆಹಾರವನ್ನು ಕೂಡ ದೇವರೇ ನೀನು ಆಶೀರ್ವದಿಸಿ, ಅಡವಿಯಲ್ಲಿ ಮನೆಯಲ್ಲಿ ದೇವರೇ ನಿನ್ನ ಶುಭವನ್ನು ಉಂಟು ಮಾಡಬೇಕೆಂಬುದಾಗಿ ನಮ್ಮನ್ನು ತಗ್ಗಿಸುತ್ತಾ ಕರ್ತನೆ ನಿನ್ನ ಮಹಿಮೆ ನೆಚ್ಚಿಸುತ್ತಾ ಯೇಸು ಕ್ರಿಸ್ತನ ಅತ್ಯಂತ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.